ಆಗ್ತಾ ಇದ್ರೂ ಕೂಡ ನಮಗೆ ಎಚ್ಚರ ಬರ್ತಾ ಇಲ್ಲ. ಎಷ್ಟು ಪಕ್ಷಿ ಸಂಕುಲ, ಎಷ್ಟು ಪ್ರಾಣಿ ಸಂಕುಲ, ಎಷ್ಟೆಲ್ಲ ಜೀವಿಗಳು ಕಣ್ಮರೆಯಾಗ್ತಾ ಇವೆ. ಅಲ್ಲ, ಸಂಜೀವಿನಿ ಹೇಳುವಂಥದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಅಂತ ಯಾವ ಮೂಲಿಕೆಯೂ ಇಲ್ಲ. ಯಾವುದು ಸಕಾಲದಲ್ಲಿ ಆ ಕಾಲದಲ್ಲಿ ಜೀವವನ್ನು ರಕ್ಷಿಸ್ತದೆಯೋ ಅದು ಸಂಜೀವಿನಿ. ಅದು ಕಾಲ್ಪನಿಕ ಒಂದು ಇದು. ಇಂತಹ ಕಥೆಗಳು ಬಹಳ ಇದ್ದಾವೆ. ನನ್ನ ಹತ್ರ ಬಹಳ ಅಂತವರೆಲ್ಲ ಬರ್ತಾ ಇದ್ರು. ಲಕ್ಷ್ಮಣ ಇದೆಯೋ, ಅದಿದೆಯೋ, ಇದಿದೆಯೋ, ಕರಿಯಂಕೋಲೆ ಇದೆಯೋ, ಅದು ಕಬ್ಬಿಣವನ್ನು ಚಿನ್ನ ಮಾಡ್ತೀವಿ, ಇಂತಹ ಕಲ್ಪನೆಗಳವೆಲ್ಲ ಸತ್ಯ ಅಲ್ಲ. ಸತ್ಯವಾದದ್ದನ್ನು ನಾವು ಯಾವತ್ತು ಜನರು ಅದ್ರ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ. ಇಂತಹ ಕಲ್ಪನೆಗಳಿರ್ತಾವಲ್ಲ, ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ಇದು ಮಾಡ್ತಾರೆ. ಯಾಕೆಂದ್ರೆ ಜನರಿಗೆ ದುಡಿಯದೆ ಹಣ ಬರುವಂತಹದ್ದು, ದುಡಿಯದೆ ಬದುಕುವ ಇದೇ ಇದ್ರೆ ಅವರು ಮೊದಲು ಅದಕ್ಕೆ ಮೊದಲು ಆದ್ಯತೆ. ಯಾವತ್ತಿಗೂ ಪ್ರತಿಯೊಬ್ಬರು ಅವರವರ ಜೀವನ, ಪ್ರತಿಯೊಬ್ಬರ ಆ ಜೀವನ ಮತ್ತು ಅವರ ಆ ರಕ್ಷಣೆ ಅವರದ್ದೇ ಹೊಣೆ. ಅದನ್ನ ದೇವರ ಅಥವಾ ಬೇರೆ ಯಾವ ಶಕ್ತಿಯೂ ಮಾಡೋದಿಲ್ಲ. ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಬೇಕು. ನಾವು ದೇವರಿಗೆ ಮೊರೆ ಇಟ್ಟರೆ ಯಾವ ದೇವರು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರೋದಿಲ್ಲ. ನಾವು ಅದು ಒಂದು ಕಲ್ಪನೆ. ಯಾಕೆ ಅಂದ್ರೆ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ಯಾವುದು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮಾತ್ರ ಸತ್ಯ. ನೀವು ಎಷ್ಟೇ ದೇವರ ಹರಕೆ ಮಾಡಿ, ಉಪವಾಸ ಮಾಡಿ, ಏನೇ ಮಾಡಿ, ಆದರೆ ಪ್ರಕೃತಿ ನಿಯಮದಂತೆ ನಡೆಯಲೇಬೇಕು. ಅದನ್ನು ಗೌರವಿಸಲೇಬೇಕು. ಅದಕ್ಕೆ ವಿರುದ್ಧವಾಗಿ ನೀವು ಯಾವ ದೇವರಲ್ಲಿ ಮೊರೆ ಹೋದ್ರೂ ಕೂಡ ಏನು ಸಾಧ್ಯ ಇಲ್ಲ. ಇದು ಸತ್ಯ.